ನಮಸ್ಕಾರ ಎಲ್ಲರಿಗೂ. ಬನ್ನಿ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತ ಸೂಪರ್ ಅನಿಸುವಂತ ಯಮ್ಮಿ ಅನ್ನುವಂತ ಬರ್ಗರ್. ಇವತ್ತು ಬರ್ಗರ್ ಅನ್ನ ಸಿಂಪಲ್ ಆಗಿ ಮನೇಲೆ ಹೇಗ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಬರ್ಗರ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಬರ್ಗರ್ ಮಾಡೋದಕ್ಕೆ ಬರ್ಗರ್ ಬ್ರೆಡ್ ಅನ್ನು ಸಹ ತಗೊಂಡಿದ್ದೀನಿ. ಹಾಗೆ ಸೌತೆಕಾಯಿ, ಟೊಮೊಟೊ, ಈರುಳ್ಳಿ ಇದನ್ನ ಸ್ಲೈಸ್ ತರ ಹೆಚ್ಚಿಟ್ಕೊಂಡಿವಿ. ಈಗೆಲ್ಲ ಬಟಾಣಿ ಸೀಸನ್ ಅಲ್ವಾ, ನಾನು ಸ್ವಲ್ಪ ಬಟಾಣಿ ಜಾಸ್ತಿನೇ ತಗೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮೈದಾ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು, ಹಾಗೆ ಬ್ರೆಡ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬೇಯಿಸಿ ಮ್ಯಾಶ್ ಮಾಡಾಗಿದೆ. ಹಾಗೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ತರಕಾರಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಇಷ್ಟನ್ನು ಸಹ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾರ್ನ್ಫ್ಲವರ್ ತುಂಬಾನೇ ಟೇಸ್ಟಿಯನ್ನ ಕೊಡುತ್ತೆ, ಮಾಡೋದಕ್ಕೂ ಈಸಿ ಅನ್ಸುತ್ತೆ. ಆಮೇಲೆ ನಾವು ನೋಡಿ, ರೆಡ್ ಮತ್ತು ಗ್ರೀನ್ ಫ್ರೆಶ್ ಆಗಿರುವಂತ ಲೇಟೋಸ್ ಅನ್ನ ನಾವು ತಗೊಂಡಿದ್ದೀವಿ. ಹಾಗೆ ಚೀಸ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಬಾಣಲಿಯನ್ನ ಇಟ್ಟು ಬಾಣಲಿ ಕಾದ ಮೇಲೆ ಅದಕ್ಕೆ ನಾನು 2ರಿಂದ 3 ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಈರುಳ್ಳಿ ಹಸಿ ವಾಸನೆ ಹೋಗಿ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಚೆನ್ನಾಗಿ. ಹಾಗೆ ಇದನ್ನ ಹುರಿಬೇಕು. ಈರುಳ್ಳಿ ಹುರಿದ ಮೇಲೆ ಹಸಿ ಬಟಾಣಿ, ನೋಡಿ ಬಟಾಣಿ ಸೀಸನ್ ಇರೋದ್ರಿಂದ ನಾನು ಒಂದ್ ಸ್ವಲ್ಪ ಜಾಸ್ತಿನೇ ಬಟಾಣಿ ತಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಎಣ್ಣೆಯಲ್ಲಿ ಬಟಾಣಿ ಹುರಿದು ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ ಇದನ್ನು ಸಹ ನಾವು ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನ ಹುರ್ಕೊಂಡು ನಾವು ಇದನ್ನ ಮಾಗೋದಕ್ಕೆ ಬಿಡಬೇಕು. ನೋಡಿ, ಫಸ್ಟ್ ಇವನ್ನೆಲ್ಲ ನಾವು ಹುರ್ಕೊಳ್ಳೋಣ. ತುಂಬ ಟೇಸ್ಟಿ ಇರುತ್ತೆ. ಮನೇಲೆ ಸಿಂಪಲ್ ಆಗಿ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನ ಒಂದು 5 ನಿಮಿಷ ಹುರ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಆಲೂಗೆಡ್ಡೆಯನ್ನ ಸಹ ಬೇಯಿಸಿದೀವಿ, ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಸಹ ರೆಡಿ ಮಾಡಿಟ್ಟಿರೋದನ್ನ ಸಹ ನಾವು ಹಾಕ್ತಾ ಇದ್ದೀವಿ. ನೋಡಿ, ತರಕಾರಿ ಜೊತೆಗೆ ಆಲೂಗೆಡ್ಡೆ ಮ್ಯಾಶ್ ಮಾಡಿರೋದು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಟಾಣಿ ಸೀಸನ್ ಅಲ್ವಾ, ಸ್ವಲ್ಪ ಬಟಾಣಿ ಜಾಸ್ತಿನೇ ಇದೆ, ಹಾಗೆ ಟೇಸ್ಟಿನೂ ಸಹ ಚೆನ್ನಾಗಿರುತ್ತೆ. ಈಗ ಎಲ್ಲ ಮಿಕ್ಸ್ ಆದ ಮೇಲೆ ಇದನ್ನ ನಾವು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಉಂಡೆ ಮಾಡಿ ಅಂಗೈನಲ್ಲಿ ಒತ್ಕೊಳ್ಳೋಣ. ನೋಡಿ, ಯಾವ ಶೇಪಲ್ಲಾದರೂ ಬೇಕಾದರೂ ಮಾಡ್ಬೋದು, ಉಂಡೆ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೆ ಈ ರೀತಿ ಅಂಗೈನಲ್ಲಿ ಒತ್ತಿಡ್ಬೋದು. ಹಾಗೆ ಬ್ರೆಡ್ ಪೌಡ್ರು ಸಹ ರೆಡಿಯಾಗಿದೆ. ಈಗ ನಾವು 2ರಿಂದ 3 ಸ್ಪೂನ್ ಅಷ್ಟು ಮೈದಾ, 1 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು ಇಷ್ಟನ್ನು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಳೋಣ. ಏನು ನಾವು ಬೋಂಡಕ್ಕೆ ಹೆಂಗೆ ಕಲಿಸ್ಕೊತೀವೋ ಅದೇ ರೀತಿಯಲ್ಲಿ ಇದನ್ನು ಕಲಿಸ್ಕೊಳ್ಳೋಣ. ಪೂರ್ತಿ ತಳ್ಳಗೂ ಇರಬಾರ್ದು, ಪೂರ್ತಿ ಗಟ್ಟಿನೂ ಇರಬಾರ್ದು, ಆ ರೀತಿಯಲ್ಲಿ. ಆಮೇಲೆ ಅದಕ್ಕೆ ನಾವು ಏನು ಟಫ್ ರೆಡಿ ಮಾಡಿಟ್ಕೊಂಡಿದ್ವೋ ಆಲೂಗೆಡ್ಡೆ ಬಟಾಣಿ ಅದನ್ನು ಹಾಕಿ, ಆಮೇಲೆ ಮೇಲೆ ಬ್ರೆಡ್ ಪೌಡ್ರನ್ನು ಸಹ ನಾನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಮನೇಲೆ ಸಿಂಪಲ್ ಆಗಿ ಬೇಗನೆ ಮಾಡ್ಬೋದು. ಈಗ ಬ್ರೆಡ್ ಪೌಡ್ರನ್ನು ಹಾಕಿ ನಾವು ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲೇ ಕರೆದು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ಈಗ ಬರ್ಗರ್ ಒಳಗಿಡುವಂಥ ಟಫು ಹಾಗೆ ಬೋಂಡನೂ ಸಹ ರೆಡಿಯಾಗಿದೆ. ನೆಕ್ಸ್ಟು ನಾವು ನೋಡಿ, ತುಂಬ ರುಚಿಯಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಇನ್ನೂ ಚೆನ್ನಾಗಿರುತ್ತೆ. ಬರ್ಗರ್ ಒಳಗೆ ಇಡ್ಬೋದು, ಇಲ್ಲಾಂದ್ರೆ ಹಾಗೆ ತಿಂದರೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾವೇನು ಬರ್ಗರ್ ಬ್ರೆಡ್ ತೊಗೊಂಡಿದ್ವೋ ಅವನ್ನ 2 ಭಾಗ ಮಾಡೋಣ, ಮೇಲೆ ಕೆಳಗೆ 2 ಕಡೆನೂ ಬೇರೆ ಬೇರೆ ಮಾಡಿ. ಫಸ್ಟು ನಾವು ಇದಕ್ಕೆ ವೆಜ್ ಮಯೋನೈಸನ್ನು ನಾವು ಹಾಕ್ತಾ ಇದ್ದೀವಿ. 2ಕ್ಕೂ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, 2 ನಾವು ಸ್ಪ್ರೆಡ್ ಮಾಡಿಕೊಂಡು ಇದರ ಮೇಲೆ ಕ್ಯಾರೆಟ್, ಸೌತೆಕಾಯಿ, ಈರುಳ್ಳಿ ಎಲ್ಲವನ್ನೂ ನಾವು ಸ್ಲೈಸ್ ಥರ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಜೋಡಿಸ್ಕೊಳ್ಳೋಣ. ಏನು ಬರ್ಗರ್ ತಗೊಂಡು ಬಂದು ತಿಂತೀವೋ ಅದೇ ಥರನೇ ಇರುತ್ತೆ. ಟೇಸ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಇನ್ನು ಮನೇಲಿ ಮಾಡ್ಕೊಂಡು ನಾವೇ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿನೂ ಸಹ ನಾವು ಇಡ್ತಾ ಇದ್ದೀವಿ. ನೋಡಿ, ಬರ್ಗರ್ ಬ್ರೆಡ್ ಮೇಲೆ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಲೀವ್ಸ್, ಆಮೇಲೆ ನಾವು ಬೋಂಡದ ಥರ ಮಾಡ್ಕೊಂಡಿದ್ವಲ್ಲ ಆಲೂಗೆಡ್ಡೆ, ಬಟಾಣಿ ಎಲ್ಲ ಹಾಕಿ ಅದನ್ನು ಸಹ ಇಡ್ತಾ ಇದ್ದೀವಿ. ಆಮೇಲೆ ಇದರ ಮೇಲೆ ಚೀಸ್ ಬೇಕು ಅಂದರೆ ಇಡ್ಬೋದು, ಪನ್ನೀರ್ ಬೇಕಾದರೂ ಹಾಕೋಬೋದು. ನಾವಿವಾಗ ಇದರ ಮೇಲೆ ಚೀಸನ್ನು ಇಡ್ತಾ ಇದ್ದೀವಿ. ಎರಡಕ್ಕೂ ನಾವು ಅದೇ ರೀತಿಯಲ್ಲೇ ಇಟ್ಟು ಮತ್ತೆ ಅದರ ಮೇಲೆ ನಾವು ಟೊಮೊಟೊ, ಈರುಳ್ಳಿ, ಸೌತೆಕಾಯಿನ ಇಡ್ತಾ ಇದ್ದೀವಿ. ಫ್ರೆಶ್ ಆಗಿರುವಂಥ ರೆಡ್ ಲೆಟೋಸ್ ಮತ್ತು ಗ್ರೀನ್ ಲೆಟೋಸನ್ನು ಇಟ್ಟು ಅದರ ಮೇಲೆ ನಾವು ಬೇಕು ಅಂದರೆ ಲೆಟಸ್ನ ಮತ್ತೆ ನಾವು ಕೆಳಗೆ ಮೇಲೆ ಎರಡು ಕಡೆನೂ ಇಡ್ಬೋದು. ನಾವು ಒಂದೇ ತಕ್ಕನೆ ಇಡ್ತಾ ಇದ್ದೀವಿ. ಒಂದು ಸ್ವಲ್ಪ ಅದುಮಬೇಕು, ಅದುಮಿದ್ರೆ ಕೆಳಗೆ ಹೋಗ್ತವೆ, ಅಗಲನೂ ಆಗುತ್ತೆ. ಇಟ್ಟು ನಾವು ಬೇಕು ಅಂದರೆ ಮತ್ತೆ ಅದರ ಮೇಲೂ ಸಹ ನಾವು ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿನ ಇಟ್ಕೊಂಡು ಚೆನ್ನಾಗಿರುತ್ತೆ. ತುಂಬಾನೇ ಟೇಸ್ಟಿ. ಎಷ್ಟು ದಪ್ಪ ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬಹುದು, ಎಷ್ಟಾದ್ರೂ ತರಕಾರಿ ಇಟ್ಕೋಬಹುದು. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ, ಮನೆಯಲ್ಲೇ ತಯಾರಿಸಿರುವಂತ ವೆಜ್ ಬರ್ಗರ್ ಈಗ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾದಂಥ ಆರೋಗ್ಯಕರವಾದಂಥ ವೆಜ್ ಬರ್ಗರ್ ಈಗ ರೆಡಿ. ನೋಡಿ, ಮತ್ತೆ ನಾನು ಅದರ ಮೇಲೆ ಈರುಳ್ಳಿ, ಸೌತೆಕಾಯಿ ಮತ್ತು ಟೊಮೊಟೊ ಹಣ್ಣನ್ನು ಇಡ್ತಾ ಇದ್ದೀನಿ. ಈಗ ಬರ್ಗರ್ ರೆಡಿಯಾಗಿದೆ. ತುಂಬಾನೇ ಟೇಸ್ಟಿಯಾದಂಥ ಆರೋಗ್ಯಕರವಾದಂಥ ವೆಜ್ ಬರ್ಗರ್ ಮನೆಯಲ್ಲೇ ರೆಡಿ. ಮನೆಯಲ್ಲೇ ಮಾಡಿ ನೋಡಿ ಹೇಗಿದೆ ಅಂತ ಒಂದು ಲೈಕ್ ಹಾಗೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು. ಬಾಯ್.